ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸೀರೆ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ಕುಚ್ಚಾಗಿದೆ, ಕ್ರೋಶಾದಲ್ಲ. ಈ ಸೀರೆಯಲ್ಲಿ ಎರಡು ಕಲರ್ ಇದೆ, ಒಂದು ರೆಡ್ ಆಮೇಲೆ ಈ ಥರ ಸ್ಕೈ ಬ್ಲೂ ಕಲರು. ಇದಕ್ಕೆ ಹೊಸ ಟೈಪ್ ಅಂದರೆ ಈಸಿ ಮೆಥಡಲ್ಲಿ ನಾನು ಈ ರೀತಿ ಬೀಡ್ಸ್ನ ಈ ರೀತಿಯೂ ಹಾಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಸೀರೆಗೆ ಅಪೋಸಿಟ್ ಕಲರು ರೆಡ್ ಯೂಸ್ ಮಾಡ್ತಾಯಿಲ್ಲ, ಇದಕ್ಕೆ ಬರೀ ಬ್ಲೂ ಕಲರೇ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ರೀತಿ ಒಂದು ಸ್ವಲ್ಪ ದೊಡ್ಡದು ಆಮೇಲೆ ಚಿಕ್ಕದು ಎರಡು ಬೀಡ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ಈ ರೀತಿ ಎರಡು. ಆಮೇಲೆ ಫ್ಯಾಬ್ರಿಕ್ ಗ್ಲೂ, ಹಾಗೆ ಕಟ್ಟರು, ಆಮೇಲೆ ಸಿಲ್ಕ್ ಜರಿ ಕುಚ್ಚು ಕಟ್ಟೋಕ್ಕೆ, ಆಮೇಲೆ ಈ ರೀತಿ ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಸೀರೆ ಪಲ್ಲು ಕಲರೇ ನಾನು ಕಾಟನ್ ಥ್ರೆಡ್ನ ತಗೊಂಡಿದ್ದೀನಿ. ಈಗ ಈ ಸೀರೆನ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫುಲ್ ಪಲ್ಲುಗೆ ಬೇಸಲ್ಲಿ ನಾನು ಈ ರೀತಿ ಒಂದೊಂದು ಇಂಚಿನ ಮಾರ್ಕ್ ಮಾಡಿಟ್ಕೊಂಡು, ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲೇ ಅದನ್ನು ಬೀಡ್ಸ್ನ ಹಾಕೋತಾ ಇದ್ದೀನಿ. ಬೀಡ್ಸ್ನ ನಾರ್ಮಲಾಗಿ ನಾವು ಸೀರೆಗೆ ಹಾಕಬೇಕಾದ್ರೆ ದಾರಾನ ಹಾಕ್ಕೊಂಡ್ಬಿಟ್ಟು ಒಂದು ನಾಟ್ ಹಾಕಿ ಅದಕ್ಕೆ ಬೀಡ್ಸ್ ಆ್ಯಡ್ ಮಾಡಿ ಮತ್ತು ಈ ನಾಟ್ ದಾರಾನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಾನು ದಾರಾನ ಆ್ಯಡ್ ಮಾಡ್ತಾಯಿಲ್ಲ, ಹಾಗೆಯೇ ಡೈರೆಕ್ಟಾಗಿ ಬೀಡ್ಸ್ನ ಹಾಕ್ಕೊಂಡು ಆಮೇಲೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ. ಇಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಲ್ಲಿ ನಾನು ಬೀಡ್ಸ್ನ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನಾನು ಸ್ಟಾರ್ಟಿಂಗಿಂದನೇ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಮಿಡಲಲ್ಲಿ ಸ್ವಲ್ಪ ನಿಮಗೆ ಹಾಕಿ ತೋರಿಸ್ತೀನಿ. ಈ ರೀತಿ ಯಾವುದಾದ್ರೂ ಒಂದು ಬೆಡ್ ಮೇಲೆ ಸೀರೆನ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ನಾನು ಈ ಕಾಟನ್ ಥ್ರೆಡ್ನ ನೀಡಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ, ಇದರಿಂದ ಸ್ಟಾರ್ಟಿಂಗಲ್ಲಿ ಹಾಕೋತೀನಿ. ಕಾಟನ್ ಥ್ರೆಡ್ಡೇ ಸ್ಟಾರ್ಟಿಂಗಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಆದರೆ ಸ್ವಲ್ಪ ಬೇಗ ಕಟ್ ಆಗ್ಬೋದು, ಅದಕ್ಕೆ ನಾನು ಕಾಟನ್ನೇ ತಗೊಂಡಿದ್ದೀನಿ. ಈ ರೀತಿ ಸೀರೆ ಕೆಳಗಿಂದ ನೀಡಲಿಂದ ಮೇಲೆ ದಾರ ತಕ್ಕೊಳ್ಳಿ. ತಕ್ಕೊಂಡಾದಮೇಲೆ ಆ ದಾರದಲ್ಲಿ ಈ ರೀತಿ ಬೀಡ್ಸ್ ಹಾಕೋತಾ ಇದ್ದೀನಿ ನಾನು. ಒಂದು ಮೊದಲಿಗೆ ಚಿಕ್ಕದು, ಈ ಮಿಡಲಲ್ಲಿ ದೊಡ್ಡ ಬೀಡ್ಸು. ಈ ಬೀಡ್ಸು ನೀವು ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೂ ಹಾಕ್ಕೊಳ್ಳಿ. ನನಗೆ ದೊಡ್ಡದು ಸಿಗಲಿಲ್ಲ ಅಂತ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಹಾಕೋತಾ ಇದ್ದೀನಿ. ನೀವು ಮಿಡಲಲ್ಲಿರೋ ಬೀಡ್ಸು ಸ್ವಲ್ಪ ದಪ್ಪದಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ ಹಾಕ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಇನ್ನೊಂದು ಕಡೆ ಸೂಜಿನ ಕೆಳಗಡೆಯಿಂದ ಸೀರೆಗೆ ಸೇರಿಸ್ಕೊಂಡು ಮೇಲೆ ಎಳ್ಕೊತೀನಿ. ಈಗ ಮತ್ತೆ ಈ ಚಿಕ್ಕ ಬೀಡ್ಸು ಆಮೇಲೆ ಸೆಕೆಂಡ್ ಒಂದು ಬೀಡ್ಸು ಆ ಎರಡರಲ್ಲೂ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಈ ಬೀಡ್ಸಲ್ಲಿ ಆ ಕಡೆಯಿಂದ ಈ ಕಡೆ ತಗೊಂಬರ್ತೀನಿ. ಆಮೇಲೆ ಮತ್ತೆ ಎರಡು ಬೀಡ್ಸು, ಎರಡು ಚಿಕ್ಕ ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಎರಡು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಕೆಳಗಡೆ ತಗೊಂಬಂದು ಈ ದೊಡ್ಡ ಬೀಡ್ಸ್ ಇದೆಲ್ಲ ಮಿಡಲಲ್ಲಿ, ಅದರಲ್ಲಿ ಈ ರೀತಿ ಮತ್ತೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೋತೀನಿ. ಟೈಟ್ ಮಾಡಿಕೊಂಡು ಮತ್ತೆ ಫಸ್ಟ್ ಒಂದು ಬೀಡ್ಸ್ ಇದೆಲ್ಲ ಮೇಲೆ ಚಿಕ್ಕದು, ಅದರಲ್ಲಿ ಸೇರಿಸ್ಕೊಂಡು ಹಿಂದ್ಗಡೆಯಿಂದ ಅದನ್ನು ಮತ್ತೆ ಮೇಲೆ ಒಂದು ರೌಂಡ್ ಹೊಡ್ಕೋತೀನಿ. ಈ ರೀತಿ ಮೇಲಿಂದ ಅಥವಾ ಕೆಳಗಿಂದ ನಿಮಗೆ ಎಲ್ಲಿಂದ ಹಾಕೋತಿರೋ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಈ ರೀತಿ ಹಾಕ್ಕೊಂಡು ಮೇಲೆ ತಗೊಂಬಂದು ಮತ್ತೆ ಅದೇ ಬೀಡ್ಸಲ್ಲಿ ಸೇರಿಸ್ಕೊಳ್ಳಿ. ಅದೇ ಬೀಡ್ಸಿಂದ ಆ ಕಡೆಯಿಂದ ಈ ಕಡೆ ತೊಗೊಂಬಂದು ಒಂದು ರೌಂಡಾಗಿ ಟೈಟ್ ಮಾಡ್ಕೊಳ್ಳಿ. ಈಗ ಇದು ಟೈಟ್ ಆಯಿತು. ಈಗ ಮತ್ತು ಈ ಮಿಡಲ್ ಬೀಡ್ಸ್ ಇದೆಲ್ಲ ದೊಡ್ಡದು, ಅದರಲ್ಲಿ ಸೇರಿಸ್ಕೊಂಡು ಮತ್ತು ಈ ಕಡೆ ಇನ್ನೊಂದು ಮೇಲೆ ಚಿಕ್ಕದಿದೆಯಲ್ಲ ಅದರಲ್ಲಿ ಸೇರಿಸ್ಕೊಂಡು ಇದನ್ನು ಕೆಳಗಡೆ ಒಂದು ನಾಟ್ ಹಾಕ್ಕೊಂಡ್ಬಿಡ್ತೀನಿ. ಇದು ಮುಗೀತು. ಈ ಬೀಡ್ಸು ಇಲ್ಲಿಗೆ
ಇಷ್ಟೇ ಇದು ಇರೋದು. ನಿಮ್ಗೆ ಇನ್ನೂ ಟೈಟ್ ಬೇಕು ಅಂದರೆ ನೀವು ಇನ್ನೊಂದು ರೌಂಡು ನಾನು ಹಾಕ್ಕೊಂಡಿರೋ ರೀತಿಯೇ ಇನ್ನೊಂದು ರೌಂಡ್ ಹಾಕ್ಕೋಬೋದು. ಇದು ಕಾಟನ್ ಥ್ರೆಡ್ ಇರೋದ್ರಿಂದ ಒಂದು ರೌಂಡು ಸಾಕಾಗುತ್ತೆ, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಈ ರೀತಿ ಹಿಂದ್ಗಡೆ ಒಂದು ನಾಟ್ ಹಾಕ್ಕೋತೀನಿ. ನಾಟ್ ಹಾಕ್ಕೊಂಡು ನಾನು ಅಲ್ಲಿಂದನೇ ಮತ್ತೆ ನೆಕ್ಸ್ಟು ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ ಯಾವ ರೀತಿ ಕಂಟಿನ್ಯೂ ಮಾಡೋದು ಅಂತ ತೋರಿಸ್ತೀನಿ. ಇದು ಫುಲ್ಲು ಲಾಂಗ್ ಆಗಿ ಬಿಟ್ಟರೆ ಸ್ವಲ್ಪ ಸೀರೆಗೆ ಕೈಗೆ ತಾಗೋ ರೀತಿ ದಾರಾನ ಇಟ್ಕೋಬೇಡಿ. ಒಂದು ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಸೀರೆ ಒಳಗಡೆ ಸೇರಿಸ್ಕೊಂಡು ಈ ರೀತಿ ಆದಮೇಲೆ ಮತ್ತೆ ನೆಕ್ಸ್ಟ್ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿ ನಾನು ಮತ್ತೆ ಈ ರೀತಿ ಬಿಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಮೇಲೆ ಥ್ರೆಡ್ ತೊಗೊಂಬಂದು ಒಂದು ಚಿಕ್ಕದು 3 ಬಿಡ್ಸ್ನ ಒಟ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಚಿಕ್ಕದು, ದೊಡ್ಡದು, ಆಮೇಲೆ ಇನ್ನೊಂದು ಚಿಕ್ಕದು ನೋಡಿ. ಈ ರೀತಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆಯಿಂದ ಮೇಲ್ ದಾರನ ಎಳ್ಕೊತಾ ಇದ್ದೀನಿ. ಮತ್ತು ಆ ಬೀಡ್ಸ್ ಒಳಗಡೆಯಿಂದ ಒಂದು ಮತ್ತು 2 ಬೀಡ್ಸ್ ಒಳಗಡೆಯಿಂದ ನಾನು ಸೇರಿಸ್ಕೊತೀನಿ. ನೀವು ಒಟ್ಟಿಗೆ ಸೇರಿಸ್ಕೊಳ್ಳಿ, ಇಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳಿ. ನಿಮ್ಮ ಕಂಫರ್ಟು ನಿಮ್ಗೆ ಹೆಂಗೆ ಅನುಕೂಲನೋ ಆ ರೀತಿ ಸೇರಿಸ್ಕೊಳ್ಳಿ. ಮತ್ತು ನಾನು ಇನ್ನೂ 2 ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಈ ರೀತಿ ಬೀಡ್ಸ್ ಆ್ಯಡ್ ಆದಮೇಲೆ ಮತ್ತೆ ಮಿಡಲ್ ಬೀಡ್ಸಲ್ಲಿ ಸೇರಿಸ್ಕೊಂಡು ಮೇಲಿಂದು ಚಿಕ್ಕ ಬೀಡ್ಸಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಸೀರೆ ಮೇಲೆ ಅಥವಾ ಕೆಳಗೆ ಅದೇ ನಿಮ್ಗೆ ಯಾವುದು ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ. ನಾನು ಕೆಳಗಡೆಯಿಂದ ಮೇಲೆ ತೊಗೊಂಬಂದು ಮತ್ತು ಅದೇ ಬೀಡ್ಸಲ್ಲಿ ಸೇರಿಸ್ಕೊಂಡ್ರೆ ಅದು ಗಟ್ಟಿಯಾಗಿ ಸೀರೆಗೆ ಇದಾಗುತ್ತೆ. ಮತ್ತು ಮಿಡಲಲ್ಲಿ ಹಾಕ್ಕೊಂಡು ಆ ಬೀಡ್ಸನ್ನು ಸೀರೆಗೆ ಇನ್ನೊಂದು ಸರ್ತಿ ತಗೊಂಡು ಮೇಲೆ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಈ ರೀತಿ ಲಾಕ್ ಮಾಡಿಕೊಂಡು ಕೆಳಗಡೆ ಒಂದು ನಾಟ್ ಹಾಕ್ಕೊಂಡ್ಬಿಟ್ರೆ ಆಯಿತು. ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಇದು ತುಂಬ ಈಸಿ ಮೆಥಡಲ್ಲಿದೆ. ನೀವು ಇದನ್ನು ಫಾಸ್ಟಾಗಿ 1 ಅವರಲ್ಲಿ ಹಾಕ್ಕೊಂಡು ಮುಗಿಸ್ಬೋದು. ಆದರೆ ನೀವು ಪ್ರತಿ ಸರ್ತಿ ದಾರನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾಟ್ ಹಾಕಿ ಆಮೇಲೆ ಬೀಡ್ಸ್ನ ಬೇರೆ ನೀಡಲಿಂದ ಸೇರಿಸೋದು ಅದು ತುಂಬ ಕಷ್ಟ, ಆಮೇಲೆ ಲೇಟ್ ಆಗುತ್ತೆ. ಅದು ನೀವು ಈ ಪ್ರೊಸೆಸ್ಸಿಂದ ನೀವು ಕುಚ್ಚು ಹಾಕ್ಕೊಂಡು ನೋಡಿ ಎಷ್ಟು ಬೇಗ ಆಗುತ್ತೆ. ಆಮೇಲೆ ಥ್ರೆಡ್ಡು ತುಂಬ ಸೇವ್ ಆಗುತ್ತೆ, ಜಾಸ್ತಿ ಥ್ರೆಡ್ಡು ಬೇಕಾಗಲ್ಲ, ಕುಚ್ಚಿಗಷ್ಟೇ ಇದು ಥ್ರೆಡ್ ಹೋಗಿಬಿಡುತ್ತೆ. ನಾನು ಇನ್ನೊಂದು ಹಾಕ್ಕೊಂಡು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೇಮ್ ಇದೇ ರೀತಿ ನಾನು ಫುಲ್ಲು ಸೀರೆ ಬೇಸಲ್ಲಿ ಈ ರೀತಿ ಹಾಕ್ಕೊಂಡು ಹೋಗಿದ್ದೀನಿ. ಆಮೇಲೆ ಇದಕ್ಕೆ ಕುಚ್ಚನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೆ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಫುಲ್ ನೋಡಿ. ಹಾಗೆ ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ವಾರದಲ್ಲಿ 2-3 ಕುಚ್ಚನ್ನ ಈ ರೀತಿ ಹೊಸ ಟೈಪು ಅಂದರೆ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಹಾಕಿರುವ ವಿಡಿಯೋದು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಏನಾದರೂ ಡೈಲಿ ವಿಡಿಯೋ ಹಾಕಿದರೆ ಇಲ್ಲ ಯಾವಾಗ ವಿಡಿಯೋ ಹಾಕ್ತೀನೋ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಈ ಲಾಸ್ಟ್ ಇದೊಂದು ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಇದೇ ರೀತಿ ನೀವು ಫುಲ್ ಸೀರೆಗೆ ಹಾಕ್ಕೊಂಡು ನನಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಈ ರೀತಿ ಫುಲ್ ಸೀರೆಗೆ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕುಚ್ಚು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ಒಂದನ್ನು ಹಾಕಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನಾನು ಈ ರೀತಿ 100 ಲೇಯರ್ಸು ಅಂದರೆ 100 ದಾರದ ಎಳೆನ ಈ ರೀತಿ ಕುಚ್ಚು ಮಾಡಿ ಇಟ್ಕೊಂಡಿದ್ದೀನಿ. ಕುಚ್ಚು ನಿಮಗೆ ಮಾಡ್ಕೊಳ್ಳೋದು ಗೊತ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಆ ಕುಚ್ಚನ್ನ ಮುಂದ್ಗಡೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂಯಿಂದ ಗಮ್ ಹಚ್ಕೊಂಡು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಅದು ಡ್ರೈ ಆದಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಆವಾಗ ಈ ಕೆಳಗಡೆ 2 ಚಿಕ್ಕ ಬೀಡ್ಸ್ ಇದೆಯಲ್ಲ, ಅದರ ಮಧ್ಯೆ ಈ ರೀತಿ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು ಟೈಟಾಗಿ ಇಟ್ಕೊಳ್ಳಿ. ಆವಾಗ ನೀವು ಆ 2 ಬೀಡ್ಸ್ ಇದೆಯಲ್ಲ ಸ್ವಲ್ಪ ಅಗಲ ಆಗಿರುತ್ತೆ, ಆಮೇಲೆ ಟೈಟಾಗಿ ಕುತ್ಕೊಳ್ಳುತ್ತೆ. ನೀವು ಮೊದಲು ದಾರದಲ್ಲಿ ಹಾಕ್ಕೊಂಡಾಗ ಅದು ಲೂಸ್ ಅನಿಸುತ್ತೆ. ಸ್ವಲ್ಪ ಲೂಸ್ ಇರಲಿ, ಯಾಕಂದರೆ ತುಂಬ ಟೈಟ್ ಆದ್ರೂ ಈ ಕುಚ್ಚು ಹಾಕ್ಕೊಳಕ್ಕೆ ಬರಲ್ಲ. ತುಂಬ ಲೂಸ್ ಆದರೂ ಚೆನ್ನಾಗಿ ಅನಿಸಲ್ಲ. ನೋಡಿಕೊಂಡು ಆ ಬೀಡ್ಸ್ನ ಟೈಟ್ ಮಾಡ್ಕೊಳ್ಳಿ ಮೊದಲೇ. ಈಗ ಅದ್ರ ಮಧ್ಯೆ ಹಾಕಿದಾಗ ಅವಾಗ ಕರೆಕ್ಟಾಗಿ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ. ಈಗ ಸಿಲ್ಕ್ ಜರಿ ಥ್ರೆಡ್ಡಿಂದ ನಾನು ಕುಚ್ಚನ್ನ ಕಟ್ತಾಯಿದ್ದೀನಿ. ಈ ರೀತಿ ಕುಚ್ಚು ನೋಡಿ ಅವ್ರವ್ರಿಗೆ ಯಾವ್ಯಾವುದು ರೀತಿಯಲ್ಲಿ ಕಂಫರ್ಟ್ ಇರುತ್ತೆ ಆ ರೀತಿ ಹಾಕೋತಾರೆ. ಕೆಲವರು ಹಾಗೆ ನೀಡಲ್ ಇಲ್ಲದೆ ದಾರ ಜರಿಯಿಂದನೇ ಡೈರೆಕ್ಟಾಗಿ ಚುಚ್ಕೋತಾರೆ. ಕೆಲವರು ಈ ರೀತಿ ನೀಡಲಿಂದ ಜರಿನ ಕಟ್ಕೋತಾರೆ, ಕುಚ್ಚನ್ನ ಕಟ್ತಾರೆ. ನಿಮ್ಗೆ ಯಾವ್ದು ರೀತಿ ಕಂಫರ್ಟ್ ಆಗಿದೆಯೋ ಆ ರೀತಿ ಕಟ್ಕೊಳ್ಳಿ. ನಾನು ಈ ರೀತಿ ಕುಚ್ಚು ಕಟ್ಟಿದ ಮೇಲೆ ಕಟ್ಟರಿಂದ ಇದನ್ನು ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಉದ್ದು ಕುಚ್ಚು ಬೇಕು ಅಂದರೆ ಉದ್ದಕ್ಕೆ ಇಟ್ಕೊಳ್ಳಿ, ಸ್ವಲ್ಪ ಚಿಕ್ಕದು ಬೇಕಂದರೆ ಚಿಕ್ಕದು ಇಟ್ಕೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಯುನೀಕಾಗಿ ಬರುತ್ತೆ. ಇದು ಯುನೀಕ್ ಡಿಸೈನೇ. ಆಮೇಲೆ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಇದರಲ್ಲಿ ನೀವು ಬೇಕು ಅಂದರೆ 2 ಕಲರ್ ಆ್ಯಡ್ ಮಾಡ್ಕೋಬೋದು, ಒಂದು ಕಲರಿಂದನೂ ಹಾಕ್ಕೋಬೋದು. ನೋಡಿ, ನಾನು ಒಂದೇ ಕಲರ್ ಯೂಸ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬೇಕು ಅಂದರೆ ಹತ್ರನೇ ಹಾಕ್ಕೋಬೋದು. ನಿಮಗೆ ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ನೀವು ಆ ರೀತಿ ಇದನ್ನು ಕಸ್ಟಮೈಸ್ ಮಾಡಿಕೊಡ್ಬೋದು. ನಾನು ಸ್ವಲ್ಪ ದೂರ ಅಂತ ಹೇಳಿದರು ನಮ್ಮ ಕಸ್ಟಮರು, ಅದಕ್ಕೆ ನಾನು ಈ ರೀತಿ ದೂರ ಕಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.